ಬಂಧುಗಳೇ ನಮಸ್ಕಾರ. ನಾವು ಇಲ್ಲಿ ಮಹಾರಾಷ್ಟ್ರದಲ್ಲಿ ನಿಪ್ಪಾಣಿ ಊರಿಗೆ ಬಂದಿದ್ದೆವು. ಇಲ್ಲಿ ರಾಜಶೇಖರ್ ಪಾಟೀಲ್ ಅಂಥೇಳಿ ಒಬ್ಬರು ಬಂಬು ಸುಮಾರು 15-20 ವರ್ಷದಿಂದ ಮಾಡ್ಲತ್ತಾರ. ನಾವೆಲ್ಲ ಬಂದು 54 ಎಕರೆ ಅದ, ನಾವೆಲ್ಲ ತಿರುಗಿದೆವು. ಬಟ್ ಚಲೋ ಅದ. ಅವ್ರು ಹೇಳೋದೇನಂದ್ರೆ ನಾವೆಲ್ಲ ಕಬ್ಬಿಗೆ ಪ್ರತಿ ವರ್ಷ ಮೆಹನತ್ ಮಾಡಬೇಕು, 3 ವರ್ಷ ಆಗೋದು ಮತ್ತೆ ತೆಗಿಬೇಕು, ಮತ್ತೆ ಹಚ್ಚಬೇಕು. ಇದು ಹಾಗಿಲ್ಲ, ಒಂದು ಸರಿ ಹಚ್ದೇವು ಅಂದ್ರೆ ನಮಗೆ 2ರಿಂದ 3 ವರ್ಷನಾಗ ಕ್ರಾಪ್ ಬರ್ತದೆ. ಅದು ಎಷ್ಟು ಬರ್ತಪ್ಪ ಅಂದ್ರೆ ಸುಮಾರು ಈಗ ನಾವೇನು ಕಬ್ಬಿಗೆ 30ರಿಂದ 40 ಟನ್ ಎವರೇಜಾಗಿ ಇಟ್ಟೇ ತೆಗಿತೀವಿ. ಇದು ಸ್ಟಾರ್ಟಿಂಗ್ 30-40 ಬರ್ತದೆ, ಆಮೇಲೆ 50, 60, 70, 100 ಟನ್ ಬರ್ತಂತ ಅವ್ರು ಹೇಳ್ತಾರೆ. ಬಟ್ ನೋಡಿದ್ರೆ ಎಲ್ಲ ಭಾಳ ಕರೆಕ್ಟ್ ಅದ. ಮುಂದೆ ಮಾರ್ಕೆಟ್ ಹೆಂಗೆ ರೀ ಅಂತ ನಾವು ಕೇಳಿದ್ರೆ ಮಾರ್ಕೆಟ್ 100% ಅದ ಅಂತ ಹೇಳ್ತಾರೆ ಅವರು. ಬಟ್ ಅವ್ರು ಹೇಳೋ ಲೆಕ್ಕಕ್ಕೆ ಮಾರ್ಕೆಟ್ ಅದ. ಯಾಕಂದರೆ ಈಗ ಹೊರ ದೇಶದಿಂದ 70% ಬಂಬು ತರ್ಸತ್ತಾರ. ಈಗ ಇಂಡಿಯಾದಾಗ ಇರೋದೇ 30% ಅದ. ಇದು ಮುಂದೆ ಬರ್ತಾ 100% ಡೆವಲಪ್ ಆಗ್ತದೆ. ಬಟ್ ಇದು ಒಂದು ಸರಿ ನಾವು ಹಚ್ಚಿದಪ್ಪ ಅಂದ್ರೆ 60 ವರ್ಷದ ತನಕ ಏನೂ ಟೆನ್ಷನ್ ಇಲ್ಲ. ಈಗ ನಾವು ಕಬ್ಬಿಗೆ ಏನದ ಕಂಟಿನ್ಯೂ ಮೆಹನತ್ ಮಾಡೇಬೇಕು, ಗೊಬ್ಬರ ಹಾಕಬೇಕು, ಮತ್ತು 1 ವರ್ಷ ತೆಗೆದು ತೆಗಿಬೇಕು, ಮತ್ತು ಬೆಳಿಬೇಕು. ಮತ್ತು ಇದು ಹಾಗೇನಿಲ್ಲ, 1 ವರ್ಷ ನೀವು ಹಚ್ಚಿದಪ್ಪ ಅಂದ್ರೆ ಕನಿಷ್ಠ 60 ವರ್ಷ ಜನ ಬರ್ತಾಂತ ಅವ್ರು ಹೇಳ್ತಾರೆ. ಬಟ್ ಇದು ನೋಡ್ಲಿಕ್ಕೆ ಕರೆಕ್ಟ್ ಅದ. ನಾವು ಎಲ್ಲ ನಮ್ಮ ಸಾವಯವ ಕೃಷಿ ಬಳಗ ಬಂದದ. ನಾವು ಓಸು ಮಂದಿ ಒಂದು 5-5 ಎಕರೆ ಸದ್ಯ ಈಗ ಮಾಡ್ಬೇಕಂತ ವಿಚಾರ ಮಾಡತ್ತೀವಿ. ಮುಂದೆ ನಮ್ಮಲ್ಲಿ ಆಲ್ರೆಡಿ ಗುಲ್ಬರ್ಗದಾಗ ಒಂದು 50-60 ಎಕರೆ 100 ಎಕರೆ ಹಚ್ಚಾರೀಗ. ಅವ್ರದ್ದು ಚಲೋ ಅದ. ಬಟ್ ನಾವು ಹಚ್ತೇವೆ. ಈಗ ಮುಂದೆ ಇದು ಕರೆಕ್ಟ್ ಆಯ್ತಪ್ಪ ಅಂದ್ರೆ ಎಲ್ಲರೂ ಕಬ್ಬಿನ ಏನು ಈಗ ಹಳ್ಳದ ಬಾಜು ಹೊಲ ಅವ, ಅದಕ್ಕೆ ಹತ್ತಿರ ಭಾಳ ಚಲೋ ಆಗ್ತದೆ. ಹಳ್ಳದ ಬಾಜು ಆಗ್ತದೆ, ನೀರು ಸಫಿಷಿಯೆಂಟ್ ಇರ್ತದೆ. ಅದಕ್ಕೆ ನೀರು ಇದು ಕಮ್ಮಿ ಬೇಕಾಗ್ತದೆ, ನೀರು ಅದೇ ಕಬ್ಬಿನಾಗೆ ಬೇಕಾಗ್ತದೆ. ಬಟ್ ಹಳ್ಳಕ್ಕೆ ಏನೂ ಹೋಗಲ್ಲ ಏನಿಲ್ಲ, ಒಂದು ಸರಿ ಹಚ್ಚಿದ್ರೆ ಕರೆಕ್ಟಾಗಿ ವರ್ಕೌಟ್ ಆಗ್ತದೆ. ಇವ್ರು ಹೇಳೋ ಲೆಕ್ಕ ಎಕರೆಗೆ 100 ಟನ್ ಅದ. ಇದು ಸುಮ್ಮ ಕಬ್ಬಿನ ರೇಟೆ ಎಕರೆಗೆ 3